ಹಲೋ ಫ್ರೆಂಡ್ಸ್, ವೆಲ್ಕಮ್ ಅಗೇನ್. ಇವತ್ತು 50 ಲಾಡು ರೆಸಿಪಿ ಮಾಡ್ತಾಯಿದ್ದೀನಿ. ಇಲ್ಲಿ 50 ಲಾಡು ಯಾಕೆ ಮಾಡ್ತಿದ್ದೀನಿ ಅಂದರೆ, ಇಲ್ಲಿ ಒಂದು ಆರ್ಡ್ರ್ ಬಂದಿತ್ತು. ಸೊ ಯಾಕೆ ವೀಡಿಯೋ ಮಾಡಬಾರ್ದು ಅಂತ ವೀಡಿಯೋ ಮಾಡಿದೆ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ನೋಡಿ, 50 ಲಾಡು ಮಾಡೋಕ್ಕೆ ಎಲ್ಲ ಮೆಜರ್ ಮಾಡಿ ತೊಗೋಬೇಕು. ಸಕ್ಕರೆ, ಹಿಟ್ಟು ಎಲ್ಲ. ಇಲ್ಲಿ ಸಕ್ಕರೆನ ನಾನು 800 ಗ್ರಾಮ್ ತೊಗೋತಾ ಇದ್ದೀನಿ, ಹಿಟ್ಟನ್ನು 400 ಗ್ರಾಮ್ ತೊಗೋತಾ ಇದ್ದೀನಿ. ಹಿಟ್ಟು ಎಷ್ಟು ತೊಗೋತೀವೋ ಅದರ ಡಬಲ್ ಸಕ್ಕರೆನ ತೊಗೋಬೇಕು. ಇಲ್ಲಿ 800 ಗ್ರಾಮ್ ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ಒಂದು ದೊಡ್ಡ ಸೈಜ್ ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. ಈಗ ಸಕ್ಕರೆ 800 ಗ್ರಾಮ್ ಇದೆ ಅಲ್ಲ, ಅದಕ್ಕೆ 200 ml ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. 4:1 ರೇಷದಲ್ಲಿ ಸಕ್ಕರೆ ಮತ್ತು ನೀರು ಹಾಕೋಬೇಕು. ನೋಡಿ, ಒಂದು ನೀರು ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಹಾಗೆ ಇಡ್ತಾಯಿದ್ದೀನಿ. ನಂತರ ಪಾಕ ಮಾಡೋಕ್ಕೆ ಇಡ್ತೀನಿ. ಈಗ ಇದನ್ನು ಸ್ಟವ್ ಮೇಲೆ ಇಡಬೇಕು. ಲೋ ಫ್ಲೇಮಲ್ಲಿಟ್ಟು ಪಾಕ ರೆಡಿ ಮಾಡ್ಕೋಬೇಕು. ತುಂಬ ತಿಕ್ಕ ಪಾಕ ಅಲ್ಲ, ನಾನು ತೋರಿಸ್ತೀನಿ ಹೇಗೆ ಅಂತ. ಈಗ ನೋಡಿ, ಹಿಟ್ಟನ್ನು ತೊಗೋತಾ ಇದ್ದೀನಿ. ಇಲ್ಲಿ ನಾನು 400 ಗ್ರಾಮ್ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಿಟ್ಟನ್ನು ಚೆನ್ನಾಗಿ ಸ್ಟ್ರೈನೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಹಿಟ್ಟು, ಸಕ್ಕರೆ, ನೀರು ಎಲ್ಲ ಕರೆಕ್ಟ್ ಮೆಷರಲ್ಲಿ ಹಾಕೋಬೇಕು. ಇಲ್ಲಿ ಕರೆಕ್ಟ್ ಮೆಷರ್ ತೋರಿಸಿದ್ದೀನಿ. ಇದೇ ಮೆಷರಲ್ಲಿ ಮಾಡಿದರೆ ಕರೆಕ್ಟ್ ಲಾಡು ರೆಡಿಯಾಗುತ್ತೆ. ಈಗ 400 ಗ್ರಾಮ್ ಹಿಟ್ಟನ್ನು ತೊಗೊಂಡಿದ್ದೀನಲ್ಲ, ಅದಕ್ಕೆ 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕೋಬೇಕು. ನೋಡಿ, ಜಾಸ್ತಿ ಹಾಕೋಬಾರ್ದು. 1/4 ಟೀ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಬೀಟರ್ ಹೆಲ್ಪಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಒಂದು ಬ್ಯಾಟರ್ ರೆಡಿ ಮಾಡ್ಕೋಬೇಕು. ತುಂಬ ತೆಳು ಬ್ಯಾಟರ್ ಅಲ್ಲ. ನೋಡಿ ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ಸ್ವಲ್ಪನೇ ನೀರು ಹಾಕಿ ನಾವು ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಒಂದೇ ಸಲ ಜಾಸ್ತಿ ಹಾಕಿದ್ರೆ ಅದು ಗೊತ್ತಾಗಲ್ಲ ಎಷ್ಟು ಹಾಕಬೇಕು ಅಂತ. ಅದಕ್ಕೆ ಸ್ವಲ್ಪನೇ ಹಾಕಿ ನಾವೊಂದು ಥಿಕ್ ಬ್ಯಾಟರ್ ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಈ ಥರ ನೋಡಿ, ಡ್ರಾಪ್ ಹೇಗೆ ನೋಡಿ, ಈ ಥರ ಡ್ರಾಪ್ ಹೇಗೆ ಬೀಳ್ತಾ ಇದೆಯಲ್ಲ, ಆ ಥರ ಇರಬೇಕು. ನೋಡಿ, ಕರೆಕ್ಟ್ ಬ್ಯಾಟರ್ ರೆಡಿ ಆಯಿತು. ಈಗ ಪಾಕ ಮಾಡೋಕ್ಕೆ ಇಟ್ಟಿದ್ದೀನಿ. ನೋಡಿ, ಪಾಕ ನೋಡಿ ಎಷ್ಟು ಪಾಕ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಒಂದು ಲಿಂಬೆಹಣ್ಣಿನ ರಸ ಹಾಕೋಬೇಕು. ಯಾಕಂದರೆ ಪಾಕ ಗಟ್ಟಿಯಾಗುತ್ತೆ. ಹಾಗೆ ತೆಗೆದಿಟ್ರೆ ಪಾಕ ಆದಮೇಲೆ ನಾವು ತೆಗೆದಿರ್ತೀವಲ್ಲ, ಆವಾಗ ಅದು ಗಟ್ಟಿಯಾಗುತ್ತೆ, ಕ್ರಿಸ್ಟಲೈಸ್ ಆಗುತ್ತೆ. ಆ ಥರ ಆಗಬಾರ್ದು ಅಂತ ಒಂದು ಲಿಂಬೆಹಣ್ಣಿನ ರಸ ಹಾಕೋಬೇಕು. ಆವಾಗ ಕ್ರಿಸ್ಟಲೈಸ್ ಆಗಲ್ಲ. ನೋಡಿ, ಪಾಕ ಕೂಡ ಅಷ್ಟೇ, ತುಂಬ ತೆಳುನೂ ಅಲ್ಲ, ತಿಕ್ಕಲ್ಲ. ಆ ಥರ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಕೈಯಲ್ಲಿ ಮುಟ್ಟಿದ್ರೆ ಗೊತ್ತಾಗುತ್ತೆ, ಒಂದು ದಪ್ಪ ಫೀಲ್ ಆಗುತ್ತೆ. ಅಷ್ಟು ನೋಡಿ, ಆ ಥರ ಬರಬೇಕು. ಕರೆಕ್ಟ್ ಪಾಕ ರೆಡಿಯಾಗಿದೆ. ಈಗ ಪಾಕನ ಸೈಡಲ್ಲಿ ಇಡ್ತೇನೆ. ಈಗ ನಾವು ಇದನ್ನು ಬೂಂದಿ ರೆಡಿ ಮಾಡ್ಕೊಳ್ಳೋಣ. ಬೂಂದಿ ಬೇಕಲ್ಲ ನಾವು ಲಾಡು ಮಾಡೋಕ್ಕೆ. ನೋಡಿ, ಎಣ್ಣೆ ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ. ನೋಡಿ ಹೇಗೆ ಲಾಡು ಮಾಡೋದು ಅಂತ ತೋರಿಸ್ತೀನಿ. ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿ ಇರಬೇಕಾದ್ರೆ ಈ ಥರ ನಮ್ಮ ಹತ್ರ ಈ ಕಬಾಬೆಲ್ಲ ಫ್ರೈ ಮಾಡಿ, ಬೋಂಡ ಫ್ರೈ ಮಾಡಿ ನಾವು ತೆಗೆಯೋಕ್ಕೆ ಒಂದು ಸೌಟು ಯೂಸ್ ಮಾಡ್ತೀವಿ. ಹೋಲ್ ಇರುತ್ತಲ್ಲ, ಆ ಥರ ಒಂದು ಸೌಟು ಇದ್ದರೆ ಅದರಲ್ಲಿ ಲಾಡು ಮಾಡ್ಕೋಬೋದು. ನೋಡಿ ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಈಗ ನೋಡಿ, ಈ ಥರ ಹಾಕೋಬೇಕು. ನೋಡಿ, ಈ ಥರ ಸೌಟಿಟ್ಟು ಅದ್ರ ಮೇಲೆ 1 ಸ್ಪೂನಷ್ಟು ಹಿಟ್ಟನ್ನು ಹಾಕೋಬೇಕು. ಜಾಸ್ತಿ ಹಾಕೋಬಾರ್ದು. ನೋಡಿ, ಇಷ್ಟು ಹಾಕಿ ನೋಡಿ ಹೇಗೆ ಡ್ರಾಪ್ ಆಗ್ತಾಯಿದೆ ಅಂತ. ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ಹಿಟ್ಟು ತುಂಬ ತೆಳು ಇರಬಾರ್ದು, ತುಂಬ ತಿಕ್ಕಿರಬಾರ್ದು. ಮೀಡಿಯಮಲ್ಲಿ ನಾನು ಹೇಗೆ ತೋರಿಸ್ತೀನಿ ಹಾಗೆ ಇರಬೇಕು. ಫಸ್ಟ್ ಏನು ಮಾಡಿ ಅಂದರೆ, ಫಸ್ಟು ಸ್ವಲ್ಪ ಹಾಕಿ ನೋಡಿ. ರೌಂಡ್ ಶೇಪು ಬಂದಿಲ್ಲ ಅಂದರೆ ತುಂಬ ತಿಕ್ಕಾಗಿ ಇದೆ ಅಂತ ಹಿಟ್ಟು, ಆವಾಗ ರೌಂಡ್ ಶೇಪಲ್ಲಿ ಬರಲ್ಲ. ಸ್ವಲ್ಪ ಅದನ್ನು ಮತ್ತೆ ತೆಳು ಮಾಡ್ಕೊಳ್ಳಿ. ಜಾಸ್ತಿ ಅಲ್ಲ, ಸ್ವಲ್ಪ. ಆವಾಗ ಕರೆಕ್ಟಾಗಿ ಬರುತ್ತೆ. ಫಸ್ಟ್ ಮಾಡಿ ನೋಡಿ, ಸ್ವಲ್ಪ ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ. ಆವಾಗ ಕರೆಕ್ಟಾಗುತ್ತೆ. ನೋಡಿ, ಇದು ಕರೆಕ್ಟ್ ಇದೆ. ನೋಡಿ, ಡ್ರಾಪ್ ಹೇಗೆ ಬೀಳ್ತಾ ಇದೆ ಅಂತ. ನೋಡಿ, ಈ ಥರ ಮಾಡ್ಕೋಬೇಕು. ಈಗ ಬೇಗ ಫ್ರೈ ಆಗುತ್ತೆ, ಕ್ರಿಸ್ಪಿ ಕೂಡ ಆಗುತ್ತೆ. ನೋಡಿ, ಈ ಥರ ತೆಗೆದು ಇಡ್ತಾಯಿದ್ದೀನಿ. ಈಗ ಇದೆಲ್ಲ ಫ್ರೈ ಆಗಲಿ, ಎಲ್ಲ ಇದೇ ಥರ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಬೇಗ ಫ್ರೈ ಆಗುತ್ತೆ ಇಮಿಡಿಯೇಟಾಗಿ. ಫ್ರೆಂಡ್ಸ್, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ
ಸಪೋರ್ಟ್ ಮಾಡಿ. ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ ಅದನ್ನು ಕೂಡ ಪ್ರೆಸ್ ಮಾಡಿ ತಪ್ಪದೆ ಆಲ್ಗೆ ಕ್ಲಿಕ್ ಮಾಡಿ. ಆಲ್ಗೆ ಕ್ಲಿಕ್ ಮಾಡಿದ್ರೆ ನೀವು ವೀಡಿಯೋಸ್ದು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದೇ ಥರ ವೆರೈಟಿ ರೆಸಿಪಿ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಮತ್ತು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವೆರೈಟಿ ಸ್ನ್ಯಾಕ್ಸ್ ರೆಸಿಪಿ, ಸ್ವೀಟ್ ರೆಸಿಪಿ ಎಲ್ಲ. ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ನೋಡಿ ಇದು ಫ್ರೈ ಆಯಿತು. ನಾನೀಗ ಇದನ್ನು ತೆಗಿತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಜಾಸ್ತಿ ಕಲರ್ ಚೇಂಜ್ ಮಾಡ್ಕೋಬೇಡಿ. ಮತ್ತು ಈಗ ಎಲ್ಲ ತೆಗ್ದೈತಲ್ಲ, ಮತ್ತು ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ನಾವು ಹಿಟ್ಟನ್ನು ಹಾಕಿ ನೋಡಿ ಇದರಲ್ಲಿ ಸೌಟಲ್ಲಿ ಜಾಸ್ತಿ ಜೋರಾಗಿ ಪ್ರೆಸ್ ಮಾಡ್ಕೋಬಾರ್ದು. ನೋಡಿ ಲೈಟಾಗಿ ನಾವು ಹೇಗೆ ದೋಸೆಗೆ ಲೈಟಾಗಿ ಸ್ಪ್ರೆಡ್ ಮಾಡ್ತೀವಲ್ಲ ಅದೇ ಥರ ಲೈಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಆವಾಗ ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ನೋಡಿ. ಇಲ್ಲ ಅಂದರೆ ಸರಿ ಆಗಲ್ಲ. ಈ ಥರ ಸ್ಲೋಲಿ ಸ್ಪ್ರೆಡ್ ಮಾಡ್ಕೋಬೇಕು. ಓಕೆ, ಈಗ ನೋಡಿ ಈ ಬಾಲೆಲ್ಲ ಚೆನ್ನಾಗಿ ಬಂದಿದೆ. ಇದು ಕೂಡ ಫ್ರೈ ಆಗಲಿ. ಇದನ್ನು ರಿಮೂವ್ ಮಾಡ್ತೀನಿ. ಸಕ್ಕರೆ ಪಾಕ ಕೂಡ ರೆಡಿ ಆಗಿದೆ ಅಲ್ಲ, ಎಲ್ಲ ಬೂಂದಿ ರೆಡಿ ಮಾಡ್ಕೋತೀನಿ. ಫಸ್ಟ್ ಬೂಂದಿ ರೆಡಿ ಮಾಡಿ ನಂತರ ಸ್ಟೆಪ್ ಏನು ಅಂತ ತೋರಿಸ್ತೀನಿ. ಇದು ಕೂಡ ಫ್ರೈ ಆಯಿತು. ಇದನ್ನು ತೆಗಿತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡೋ ವೀಡಿಯೋ ಎಲ್ಲ ತೋರಿಸಲ್ಲ, ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಆ ವೀಡಿಯೋ ಎಲ್ಲ ಹಾಕಿಲ್ಲ. ನೋಡಿ ಇದು ಕೂಡ ಫ್ರೈ ಆಗಿತ್ತು. ಈಗ ಇದನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ. ನೋಡಿ ಬೂಂದಿ ಎಲ್ಲ ಫ್ರೈ ಮಾಡಿ ರೆಡಿಯಾಗಿದೆ. ಈಗ ಏನು ಮಾಡಬೇಕು ಅಂದರೆ ಇದರಲ್ಲಿ ಒಂದು 2 ಹಿಡಿಯಷ್ಟು ಬೂಂದಿನ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಫೈನ್ ಪೌಡ್ರಲ್ಲ, ತರಿಯಾಗಿದ್ರೂ ಆಗುತ್ತೆ. ನೋಡಿ ತೋರಿಸ್ತೀನಿ ಹೇಗೆ ಅಂತ. ಅದನ್ನು ಸೈಡಲ್ಲಿ ಇಡ್ತಾ ಇದ್ದೀನಿ. ಈಗ ನೋಡಿ ಇಲ್ಲಿ ಪಾಕ ಕೂಡ ರೆಡಿಯಾಗಿದೆ. ಪಾಕನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ನಾನಿಲ್ಲಿ ಬೂಂದಿ ಮಾಡಿದ್ದೀನಲ್ಲ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ ಹೇಗಿದೆ ಪಾಕ ಅಂತ. ಈಗ ಬೂಂದಿನ ಹಾಕೋತೀನಿ, ಎಲ್ಲ ಬೂಂದಿನ ಹಾಕೋತೀನಿ. ನೋಡಿ ಪಾಕ ಅಷ್ಟಿದೆ ಸಾಕಾಗುತ್ತಾ ಅಂತ ಯೋಚನೆ ಮಾಡಬೇಡಿ. ಪಾಕ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಕರೆಕ್ಟ್ ಮೆಜರ್ ಮಾಡಿ ಹಾಕಿದ್ದೀವಲ್ಲ, ಸೊ ಎಲ್ಲ ಕರೆಕ್ಟ್ ಆಗುತ್ತೆ ಅಂತ. ಬೂಂದಿ ಹಾಕಿ ಪಾಕದ ಜೊತೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಗ್ಯಾಸ್ ಫ್ಲೇಮ್ನ ಲೋಲಿಟ್ಟಿರಬೇಕು, ಹೈ ಫ್ಲೇಮಲ್ಲೆಲ್ಲ ಇಡಬಾರ್ದು. ಲೋಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಬೂಂದಿ ಕೂಡ ಕ್ರಿಸ್ಪಿಯಾಗಿದೆ. ನೋಡಿ ಪಾಕ ಎಲ್ಲ ಎಳೆದು ಬೂಂದಿ ಚೆನ್ನಾಗಿ ಸ್ಮೂತಾಗುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಬೂಂದಿನ ಸ್ವಲ್ಪ ಅದನ್ನು ಹಾಕೋತಾ ಇದ್ದೀನಿ. ಇದರಿಂದ ಒಂದು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲ ಹಾಕೋತಾ ಇದ್ದೀನಿ ಪೌಡ್ರ್ ಮಾಡ್ಕೊಂಡಿರೋದನ್ನು. ನೋಡಿ ಹೇಗೆ ತರಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಂತ. ಈಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ. ಗೋಡಂಬಿ, ಬಾದಾಮ್, ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಸ್ಮಾಲ್ ಪೀಸಾಗಿ ಕಟ್ ಮಾಡಿ ಹಾಕೋಬೇಕು, ದೊಡ್ಡ ಪೀಸಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 1 ಮಿನಿಟ್ ಹಾಗೆ ಬಿಟ್ಟು ನಂತರ ಲಿಡ್ ಓಪನ್ ಮಾಡಿ ತೋರಿಸ್ತೀನಿ ಹೇಗಾಗುತ್ತೆ ಅಂತ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರೆ ಪಾಕ ಎಲ್ಲ ಈ ನಾವು ಬೂಂದಿಯನ್ನು ಹಾಕಿದ್ದೀವಲ್ಲ ಅದೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ, ಅವಾಗ ಚೆನ್ನಾಗಾಗುತ್ತೆ. ತೋರಿಸ್ತೀನಿ ನೆಕ್ಸ್ಟು. ಈಗ ಲಿಡ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ದೀನಿ. ಒಂದು 2 ಮಿನಿಟ್ಸ್ ಆದಮೇಲೆ ನಾನು ಬೂಂದಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ತೆಗೆದು ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಯಾಕಂದರೆ ತಣ್ಣಗಾಗಬೇಕಲ್ಲ ಉಂಡೆ ಮಾಡೋಕ್ಕೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಪೋರ್ಷನ್ ಆಗಿದೆ. ಉಂಡೆ ಎಲ್ಲ ಮಾಡಬೇಕಲ್ಲ ಅದಕ್ಕೋಸ್ಕರ. ಈಗ ಎಲ್ಲ ತೆಗೆದು ಬೇರೆ ಒಂದು ದೊಡ್ಡ ಸೈಜ್ ಬಾಣಲಿಗೆ ಹಾಕೋತಾ ಇದ್ದೀನಿ. ಅದಕ್ಕೆ ಹಾಕಿ ತಣ್ಣಗಾದ್ಮೇಲೆ ಸ್ವಲ್ಪ ತಣ್ಣಗಾಗಬೇಕು, ಜಾಸ್ತಿ ತಣ್ಣಗಾಗಬಾರ್ದು, ಕೈಯಲ್ಲಿ ಮುಟ್ಟಕ್ಕಾಗಬೇಕು. ಅಷ್ಟು ತಣ್ಣಗಾದರೆ ಉಂಡೆ ಮಾಡ್ಕೋಬೋದು. ಬೇರೆ ಬೌಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಲಿ, ನಂತರ ಉಂಡೆ ಮಾಡ್ಕೊಳ್ಳೋಣ. ಇಲ್ಲಿ ಮತ್ತು ಇಂಗ್ರೀಡಿಯೆಂಟ್ಸ್ ಸ್ವಲ್ಪನೇ ಇರೋದು, ಜಾಸ್ತಿ ಏನಿಲ್ಲ ಅಲ್ಲ. ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ದಿನದ ಮುಂಚೆ ಲಾಡು ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಹಾಕಿದ್ದೀನಿ. ಅದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡಿರೋಂಥದ್ದು. ಇದು ಸ್ವಲ್ಪ ಜಾಸ್ತಿ ಇದೆ, 50 ಲಾಡು. ಈ ವಿಡಿಯೋನ ನಾನು ನೈಟಲ್ಲಿ ಮಾಡಿರೋಂಥದ್ದು, ಯಾಕಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ ಕೊಡಬೇಕಾಗಿತ್ತಲ್ಲ, ಅದಕ್ಕೆ ನೈಟಲ್ಲಿ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಬೆಳಗ್ಗೆಗೆ ಕರೆಕ್ಟಾಗಿ ಸೆಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಈಗ ನೋಡಿ ಸ್ವಲ್ಪ ತಣ್ಣಗಾಗ್ತಾ ಇದೆ. ಈಗ ಉಂಡೆ ಮಾಡೋಣ. ನೋಡಿ ಉಂಡೆ ಮಾಡ್ತಾಯಿದ್ದೀನಿ. ಅಡಿಯಲ್ಲಿ ಸ್ವಲ್ಪ ಬಿಸಿ ಬಿಸಿ ಇರುತ್ತೆ, ಆದರೆ ಮೇಲ್ಗಡೆ ಸ್ವಲ್ಪ ತಣ್ಣಗಾಗ್ತಾ ಇರುತ್ತಲ್ಲ, ಹಾಗೆ ಉಂಡೆ ಮಾಡ್ಕೋಬೋದು. ನೋಡಿ ಉಂಡೆ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಇದು ಸೆಟ್ ಆದಮೇಲೆ ಕಂಪ್ಲೀಟಾಗಿ ಚೆನ್ನಾಗಾಗುತ್ತೆ.
ನೋಡಿ ಇದೇ ಥರ ಎಲ್ಲ ಲಾಡು ಮಾಡಿ ಇಡ್ತಾಯಿದ್ದೀನಿ. 50 ಲಾಡು ಎಲ್ಲ ಲಾಡು ಮಾಡೋದನ್ನು ವೀಡಿಯೋ ಮಾಡಿದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ. ಇಷ್ಟು ತೋರಿಸಿದ್ದೀನಲ್ಲ, ನಂತರ ನೋಡಿ 50 ಲಾಡು ಆದಮೇಲೆ ಹೇಗಿದೆ ಅಂತ ತೋರಿಸ್ತೇನೆ. ನೋಡಿದ್ರಲ್ಲ ಫ್ರೆಂಡ್ಸ್ 50 ಲಾಡು ಮಾಡೋ ಪ್ರೊಸೀಜರ್ ಹೇಗೆ ಅಂತ. ವಿಡಿಯೋ ಇಷ್ಟ ಆಗಿದೆ ಥಮ್ಸ್ ಅಪ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.